33 ರಿಸರ್ವೇಶನ್ ಬಂದಾಗ ಮಹಿಳೆಯರಿಗೆ ಅವಕಾಶಗಳಾಯ್ತು. ಒಂದ್ ಕಡೆ ಕೇಳಿದೀವಿ ನಾವು ಮಾತನ್ನ, ಏನು ಮಗು ತೂಗೋ ಕೈ ಜಗ ತೂಗಲಾರದೆ ಅಂತ ಕೇಳಿದೀವಿ. ಅದೇ ರೀತಿ ಒಂದು ಮಹಿಳೆಗೆ ಒಂದು ಮನೆ ಜೊತೆಗೆ ಒಂದು ವಾರ್ಡ್, ಐ ಮೀನ್ ಕಾರ್ಪೊರೇಷನ್ ಅಂತ ಬಂದಾಗ ಒಂದು ವಾರ್ಡ್ ಜೊತೆಗೆ ನಿಭಾಯಿಸೋ ಶಕ್ತಿ ಇದೆ. ಅದ್ರ ಜೊತೆಗೆ ಒಂದು ಮೇಯರ್ ಅನ್ನೋ ಒಂದು ಜವಾಬ್ದಾರಿಯುತವಾದ ಸ್ಥಾನ ಸಿಕ್ಕಿದಾಗ್ಲೂ ಇಡೀ ಬೆಂಗಳೂರಿನ ಜವಾಬ್ದಾರಿಯುತವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಬಹುದು, ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಚಾಲನೆ ನಡೀತಾ ಇದ್ದಂತ ಕೆಲಸಗಳನ್ನ ಯಾವ ರೀತಿ ಫಾಸ್ಟ್ ಅಪ್ ಮಾಡೋದಿರ್ಬೋದು, ಎಲ್ಲ ಮಾಡ್ತಾಳೆ ಮಹಿಳೆ. ಯಾಕಂದ್ರೆ ಅವಳು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಡೇ ಒನ್ನಿಂದ ಎಂಡ್ವರೆಗೂ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಳ್ತಾಳೆ. ಪ್ಲಾನ್ ಮಾಡ್ಕೊಂಡು ಇದು ಈ ರೀತಿನೇ ಆಗಬೇಕು, ಇಂಥ ಸಮಯಕ್ಕೆ ಇದು ಮುಗಿಬೇಕು ಅನ್ನೋ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯ ರೇಖೆನ ರೂಪಿಸ್ಕೊಂಡು ಕೆಲಸ ಮಾಡೋದ್ರಿಂದ ಅದು ನಿಜವಾಗ್ಲೂ ಒಂದು ಜವಾಬ್ದಾರಿ ಜೊತೆಗೆ ಒಂದು ಹುಮ್ಮಸ್ಸು ಕೂಡ ಆಕೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ಆ ಕ್ಷಣನ ಅದೇ ರೀತಿ ಅನುಭವಿಸ್ತೆ.